ಲೆಕ್ಕಪತ್ರ ಕೊಡ್ತಿದ್ದಾರೆ, ಲೆಕ್ಕ ಅಭಿಯಾನ ನಡೆಸಿದ್ರು ನಿಮ್ಮ ಬೆಂಗಳೂರು ಜೊತೆಗೆ ಭಕ್ತರು. ಇದು ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರಲ್ಲಿ ಬಂದು ಕಳ್ರಾಗ ಬಂದು ಕಳ್ರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನು ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡಬೇಕಲ್ವಾ. ಇಲ್ಲಿ ನಾವಲ್ಲ, ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರಲಿಲ್ಲ. ಅಂಥ ಸಂದರ್ಭ ಸಮಾಜವನ್ನು ಕಟ್ಟಿದಂಥ ಹಿರಿಯರಿದ್ದಾರೆ, ನಮ್ಮ ನಂದಿಹಳ್ಳಿ ಆಲಪ್ಪರು ಇದ್ದಾರೆ. ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರೂ ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನು ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದೂ ಯಾರು ಅಕ್ಕಿ ಕೊಟ್ಟರು, ಯಾರು ಜೋಳ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಈ ಮಠವನ್ನು ಕಟ್ಟಲಿಕ್ಕೆ ಮಣ್ಣು ಕೊಟ್ಟಾರೆ, ಮರಳು ಕೊಟ್ಟಾರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡಬೇಕಲ್ಲ, ಪಾರದರ್ಶಕವಾಗಿರ್ಬೇಕಲ್ವ. ಅದೆಲ್ಲ ಸ್ವಹ ಮಾಡಿಕೊಂಡು ಈಗ ತಮ್ಮ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತಮ್ಗೆ ಹೆಂಗೆ ಬೇಕು ತೋರ್ಸೋಕ್ಕೆ ಯಾರು ಹೋಗ್ಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರಿಸೋದಲ್ಲ ಅಂತ ನಮ್ಮ ಅಜ್ಜಾರು ಹೇಳ್ಯಾರ. ನಮ್ಮ ಡಾಕ್ಟರ್ ಮಹಾಂತ ಅಜ್ಜಾರ ಒಂದು ಡೈರಿ ಬರ್ದಾರ. ಇವ್ರದ್ದು ಪುರಾಣವನ್ನೆಲ್ಲ ಬಿಚ್ಚಿಟ್ಟಾರ. ಆವಾಗನೇ 2011 ಇಸ್ವಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದ್ರು ಸಮಾಜ ಕೊಟ್ಟಂಥ ದುಡ್ಡು ಬ್ಯಾಂಕ್ನಲ್ಲಿ ಅದು ತನ್ನ ದುಡ್ಡು ಅಂತ ಹೇಳ್ಕೊಂಡು ಅದ್ರ ಬಂದಂಥ ಬಡ್ಡಿ ಹಣ ತನ್ನ ಹಣ ಅಂಥೇಳಿ ಕೊಚ್ಕೋತಾ ಇರೋದು ಹೇಳಿದ್ದಾರೆ. ಅಜ್ಜಾರನ್ನ ಕಂಟ್ರೋಲ್ ಮಾಡಿದಾಗ ಅಜ್ಜಾರು ಬೆತ್ತದ ಸೇವೆನೂ ಮಾಡ್ಯಾರ ಅವ್ರಿಗೆ. ಯಾರಿಗೆ? ನೀನೇನು ಉಚ್ಚಾಟನೆ ಆಗ್ಯಾರಲ್ಲ, ನಿನ್ನ ಸಂಘದಿಂದ ಉಚ್ಚಾಟನೆ ಆದವರು ನಮ್ಮ ಮಾಂತಜರ ಬೆತ್ತದ ಸೇವೆ ಮಾಡಿದ್ದಾರೆ. ಅವಾಗ ಗುರು ಹತ್ತಿರ ದಂಡ ಇರ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋರು, ನಾವು ಭಕ್ತಿ ಸೇವೆ ನಮ್ಮದು. ವಚನಗಳ ಸೇವೆ, ವಚನಗಳ ಮೂಲಕ ನಾವು ತಿಳಿ ಹೇಳುವಂಥದ್ದು. ಈಗ ಮಠ ಹುಟ್ಟಿದಾಗಿಂದ ನಾವು ಇಲ್ಲಿ ತನಕ ಲೆಕ್ಕ ಕೊಡ್ತೀವಿ, ಪೈಸೆ ಲೆಕ್ಕ ಕೊಡ್ತೀವಿ. ಕೊಡ್ರಿ ಪುಸ್ತಕ. ಯಾಕೆ ಕದ್ದು ಮುಚ್ಚೆ? ಇದಕ್ಕೆ ಒಂದು ಯಾವುದೇ ಸರ್ಕಾರ ಕೂಡ ಸಡನ್ನಾಗಿ ಇದು ಮಾಡ್ತದ. ಸರ್ಕಾರ ಏನು ಮಾಡ್ತದೆ? ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗ ಏನು ಮಾಡ್ತದೆ? ಪುಸ್ತಕ ಬಿಡುಗಡೆ ಮಾಡಿ ಎಲ್ಲರಿಗೆ ಹಂಚ್ತಾರೆ. ಹಂಚಿದ ಮೇಲೆ ಅದ್ರ ಮೇಲೆ ಡಿಬೇಟ್ ಆಗುತ್ತೆ. ಇದು ಹರ ಸರ್ಕಾರ. ಇದು ಯಾವುದು? ಯಾಕಂದರೆ ಇದು ಕರ್ನಾಟಕದ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ರಿದ್ದಾರೋ, ಹರಿಯಾಣದಲ್ಲಿ ಜಾಟ್ರಿದ್ದಾರೋ, ರಾಜಸ್ಥಾನದಲ್ಲಿ ಗುಜ್ಜರಿದ್ದಾರೋ, ಮಹಾರಾಷ್ಟ್ರದಲ್ಲಿ ಮರಾಠರಿದ್ದಾರೋ, ಹಂಗೆ ಕರ್ನಾಟಕದಲ್ಲಿ ಪಂಚಮಸಾಲಿಗಳಿದ್ದಾರೆ. ಇದು ಒಂದು ಕೋಟಿ ಕೋಟಿ ಜನಗಳು. ಬಸವಣ್ಣನವರ ಮೊಟ್ಟ ಮೊದಲ ಅನುಯಾಯಿಗಳೇ ಪಂಚಮಸಾಲಿಗಳು. ಕಾಯಕ ದಾಸೋಹ ಶಿವಯೋಗವನ್ನು ಉಚ್ಛ್ವಾಸ ನಿಶ್ವಾಸ ಮಾಡಿಕೊಂಡವರು ಪಂಚಮಸಾಲಿಗಳು. ಶ್ರಮ ಏವ ಜಯತೆ ಅಂದವರು, ಕಾಯಕವೇ ಕೈಲಾಸ ಅಂದವರು. ಅಂತಹ ಭಕ್ತರ ತನ್ನ ಮೈಬಣ್ಣವನ್ನು ಭೂಮಿ ಕೊಟ್ಟು, ಭೂಮಿಯ ಮೈಬಣ್ಣವನ್ನು ತೆಗೆದುಕೊಂಡು ಉತ್ತಿ ಬಿತ್ತಿ ಬೆಳೆದು ಶ್ರಮದಿಂದ ಕೊಟ್ಟಂತಹ ದಾಸೋಹದ ಲೆಕ್ಕ ಬೇಕಲ್ಲಪ್ಪ. ಅದಕ್ಕೆ ಲೆಕ್ಕ ಬೇಕಲ್ಲ, ಪೈಸೆ ಲೆಕ್ಕ ಬೇಕಲ್ಲ. ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು ಈ ಗ್ರಾನೈಟ್ ಬಿಸ್ನೆಸ್ ಅಲ್ಲಪ್ಪ ಇದು. ಅದಕ್ಕೆ ಭಕ್ತರು ಮಣ್ಣು ಕೊಟ್ಟಾರಿಲ್ಲಿ. ಇದಕ್ಕೆ ಮಣ್ಣು ಕೊಟ್ಟರೆ ಮಣ್ಣು ಮಣ್ಣೇನು, ಮಣ್ಣು ಹೊಣ್ಣಲ್ಲೇನು, ಹೊಣ್ಣು ಹೊಣ್ಣೇನು ಅಂತ ಹೇಳಿದಾರೆ ಶರಣರು.